ಸಲ್ಲಿಬನ್ನವಿ ನಿತ್ಯತೆನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯ ಸದಾ ಸ್ಮರಣೀಯರಾದ ಬಸವಾದೀಶ್ವರ ಶರಣರನ್ನ ದಯಾಗನ ಗವಿಸಿದ್ದೇಶನನ್ನ ಮಹಾಮೈಮರಾದ ಪೂಜ್ಯ ಶ್ರೀ ಚನ್ನವೀರ ಶರಣರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ಶರಣರ 31ನೇ ಪುಣ್ಯಸ್ಮರಣೋತ್ಸವ ಸಾವಿರದ 8 ಮುತ್ತೈದೆಯರಿಗೆ ಉಡಿ ತುಂಬುವ ಸಮಾರಂಭ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಿದಂಥ ಆತ್ಮೀಯರು, ಅನುಭಾವಿಗಳಾದ ಬೊಳೋಟಿಗೆಯ ಶ್ರೀ ಸಿದ್ದೇಶ್ವರ ಶಾಸ್ತ್ರಿಗಳವರೇ, ಪ್ರಾಸ್ತಾವಿಕ ನುಡಿಗಳನ್ನು ನೀಡಿರುವಂಥ ಅನುಭಾವಿಗಳಾದ ಸಿದ್ದಾಪುರದ ಶಿವಲಿಂಗಯ್ಯ ಶಾಸ್ತ್ರಿಗಳವರೇ, ಸಂಗೀತ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿದ ವಂದನೆಯ ವಿರೂಪಾಕ್ಷ ಗವಾಯಿಗಳವರೇ, ಸಂಗೀತ ಕಲಾ ಬಳಗರೇ, ಮಹಾಜನಗಳೇ, ಮಾತೆಯರೇ, ಯುವಕರೇ, ಮುದ್ದು ಮಕ್ಕಳೇ, ಅತ್ಯಂತ ಸಂತೋಷ ಅನಿಸ್ತದೆ. ಶರಣರ ಪುಣ್ಯ ಸ್ಮರಣೋತ್ಸವದಲ್ಲಿ ಮುತ್ತೈದೆಯರಿಗೆ ಉಡಿ ತುಂಬುವಂಥ ಧಾರ್ಮಿಕ ವಿಚಾರಗಳನ್ನು ತಿಳಿಸುವಂಥ ಸಂಗೀತ ಸುಧೆಯನ್ನು ನೀಡುವಂಥ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಮಾರಂಭ. ಶರಣರ ಪುಣ್ಯ ಸ್ಮರಣೆ, ಅವರ ನೆನಪು ನಮ್ಮ ಬಾಳಿಗೆಲ್ಲ ದಾರಿದೀಪ. ಶರಣರು ನಡೆದಿರ್ತಕ್ಕಂಥ ನಮ್ಮೆಲ್ಲರಿಗೆ ಆದರ್ಶವಾಗಬೇಕು. ಶರಣರು, ಸಂತರು, ಮಹಂತರು ನಮಗೆಲ್ಲ ಜ್ಞಾನದ ಸುಧೆಯನ್ನು, ಭಕ್ತಿಯ ಪರಂಪರೆಯನ್ನು, ಕಾಯಕ ದಾಸೋಹವನ್ನು ನೀಡುವುದರ ಮೂಲಕವಾಗಿ
ನಮಗೆಲ್ಲ ಆದರ್ಶರಾದರು. ಅಂತಹ ಶರಣ ಪರಂಪರೆ 12ನೇ ಶತಮಾನದಲ್ಲಿ ಹಿಡಿದು 15ನೇ ಶತಮಾನದ ಯಡಿಯೂರ ಸಿದ್ಧಲಿಂಗೇಶ್ವರ ಆದಿಯಾಗಿ 20ನೇ ಶತಮಾನದ ಆಧುನಿಕ ಶರಣರ ಪರಂಪರೆಯಲ್ಲಿ ಚಿಕ್ಕೇನಕೊಪ್ಪದ ಜನಿವರ ಶರಣರು ಒಬ್ಬರು ಅನ್ನುವಂಥದ್ದನ್ನು ನಾವು ಕೇಳ್ತಾ ಬಂದು ಶರಣರ ವಿಚಾರಗಳನ್ನು ಕುರಿತು ನಮ್ಮ ಗೋಲ್ಡುಟಿಗಿಯ ಸಿದ್ದೇಶ್ವರ ಶಾಸ್ತ್ರಿಗಳವರು ಬಹಳ ವಿಶಾಲವಾಗಿ ವಿಸ್ತಾರವಾಗಿ ನೀಡ್ತಾ ಬಂದರು. ಒಂದು ಮಾತು ನೆನಪಿಗೆ ಬರುತ್ತದೆ, ನಮ್ಮ ಹಾಗೆಯೇ ಶರಣರು ಈ ಭೂಮಿಗೆ ಬಂದರೂ ಕೂಡ ಅವರು ವಿಶೇಷವಾದಂಥ ಸಂದೇಶವನ್ನು ಹೊತ್ತು ವಿಶೇಷವಾದಂಥ ವಿಚಾರಗಳನ್ನಿಟ್ಕೊಂಡು ಜೀವನದ ಸಾಫಲ್ಯತೆಯನ್ನು ಮಾಡಿಕೊಂಡು ನಮಗೂ ಬದುಕಿದೆ, ಅವರು ಬದುಕಿ ಹೋಗಿದ್ದಾರೆ. ನಮ್ಮ ಬದುಕಿಗೆ ಅವರ ಬದುಕಿಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ನಾವೆಲ್ಲ ತಿಳಿದುಕೊಳ್ಬೇಕು. ನಮ್ಮ ಬದುಕಿನಲ್ಲಿ ಏನಾದರೂ ಕಷ್ಟಗಳು ಬಂದರೆ, ದುಃಖ ಬಂದರೆ ನಾವು ಬಹಳಷ್ಟು ಜನ ಮುಂದೆ ಹೇಳ್ಕೊಳ್ತೇವೆ, ಬೇರೆಯವರ ಮುಂದೆ ವಿವರಣೆ ಮಾಡಿ ಹೇಳ್ತೇವೆ. ಎದುರಿಸುವಂತ ಧೈರ್ಯ ನಮ್ಮಲ್ಲಿರೋದು. ಸುಖ ಬಂದರೆ ಅನುಭವಿಸ್ತೇವೆ, ಸಂತೋಷ ಪಡುತ್ತೇವೆ. ಆದರೆ ಸುಖ ದುಃಖಗಳು ಬದುಕಿನಲ್ಲಿ ಬದಲಾವಣೆಯನ್ನು ಹೊಂದವೆ ಎನ್ನುವಂಥದ್ದನ್ನು ಶರಣರು ಅರ್ಥೈಸಿಕೊಂಡರು. ಭೌತಿಕ ವಸ್ತುಗಳು ಒಂದು ದಿನ ಬದಲಾವಣೆಯನ್ನು, ತನ್ನ ಸ್ವರೂಪವನ್ನು ಬದಲಿಸಿಕೊಳ್ತಾರೆ. ಹಾಗಾಗಿ ಭೌತಿಕ ವಸ್ತುಗಳಲ್ಲಿ ಮೋಹ ಪಡದೆ, ಭೌತಿಕ ವಸ್ತುಗಳಲ್ಲಿ ಪ್ರೇಮ ರಾಗತೆಯನ್ನು ಪಡೆದೆ, ಭೌತಿಕ ವಸ್ತುಗಳನ್ನು ತಿರಸ್ಕರಿಸಿ ಬದುಕುವಂಥ ಪ್ರಯತ್ನವನ್ನು ಶರಣರೆಲ್ಲ ಮಾಡಿದರು. ಒಂದು ನದಿ ಹರಿತಿರ್ತದೆ. ನದಿ ಹರಿಬೇಕಾದ್ರೆ ಒಂದು ಎಡದಂಡೆ ಅಂತ ಇರ್ತದೆ, ಮತ್ತೊಂದು ಬಲದಂಡೆ ಅಂತ ಇರ್ತದೆ, ಮಧ್ಯದಲ್ಲಿ ನೀರು ಸಾಕ್ತದೆ. ನೀರು ಮುಂದೆ ಸಾಗಬೇಕಾದ್ರೆ ಎರಡು ದಂಡೆಗಳು ಬೇಕು. ಬದುಕು ಅನ್ನುವಂಥ ಒಂದು ಸುಖದ ದಂಡೆ, ಒಂದು ದುಃಖದ ದಂಡೆ,
ಮಧ್ಯದಲ್ಲಿ ನೀರು ಸಾಗಿದಂತೆ ಜೀವನ ಸಾಗ್ತದೆ. ಆ ಜೀವನ ಸಾರ್ಥಕವಾಗಬೇಕಾದ್ರೆ ಆಧ್ಯಾತ್ಮ ಬೇಕು, ಗುರು ಬೇಕು, ಶಾಸ್ತ್ರಗಳು ಬೇಕು, ವೇದ ಉಪನಿಷತ್ತುಗಳ ಬೇಕು, ವಚನಗಳು ಬೇಕು, ಶರಣರ ಜೀವನ ಚರಿತ್ರೆ ಬೇಕು. ಒಬ್ಬ ಸುಭಾಷಿತಕಾರ ಒಂದು ಮಾತು ಬರೀತಾನೆ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣಾಂ ನಿದ್ರೆಯ ಕಲಹೇನ. ಜನ, ಮನುಷ್ಯ, ಕೆಲವೊಂದು ಜನ, ಕೆಲವೊಂದು ಮನುಷ್ಯರು ಹೇಗೆ ಕಾಲವನ್ನು ಕಳೀತಾರೆ ಎನ್ನುವಂತಹದ್ದನ್ನ ಕವಿ ವಿವರಣೆಯನ್ನು ಮಾಡ್ತಾನೆ. ಕೆಲವು ಜನ ಕಾವ್ಯಗಳನ್ನು ಓದುವುದರಲ್ಲಿ, ಶಾಸ್ತ್ರವನ್ನು ಕೇಳುವುದರಲ್ಲಿ, ಸದ್ಗ್ರಂಥಗಳನ್ನು ನೋಡುವುದರಲ್ಲಿ ಕಾಲವನ್ನು ಕಳೆದರೆ, ಕೆಲವೊಂದು ಜನ ಬೇರೆ ಬೇರೆ ವಿಚಾರಗಳಲ್ಲಿ ಇಲ್ಲ ಸಲ್ಲದ ಮಾತುಗಳನ್ನು ಮಾತನಾಡ್ತಾ ಕಾಲವನ್ನು ಕಳೆದು ಕಾಲದ ಮಹತ್ವವನ್ನು ಅರಿಯದೆ ಬದುಕನ್ನ ವ್ಯರ್ಥವಾಗಿ ಮಾಡ್ತಾರೆ. ಬದುಕು ಸಾರ್ಥಕವಾಗಬೇಕಾದರೆ, ಬದುಕಿನ ಮಹತ್ವ ನಮಗೆಲ್ಲ ತಿಳಿಬೇಕಾದ್ರೆ ಶರಣರ ವಚನಗಳು, ಆಧ್ಯಾತ್ಮಿಕ ಗ್ರಂಥಗಳು ನಮ್ಮ ಬದುಕಿಗೆ ಮೈಲುಗಲ್ಲುಗಳಾಗಿ, ನಮ್ಮ ಬದುಕಿಗೆ ಮಾರ್ಗದರ್ಶನವನ್ನು ನೀಡುವಂತ ಕೆಲಸವನ್ನು ಮಾಡ್ತಾರೆ. ಒಂದು ಊರಿಗೆ ಹೋಗ್ಬೇಕಾದ್ರೆ ಒಂದೊಂದು ಕಿಲೋಮೀಟರ್ ಒಂದು ಕಲ್ಲೇ ಇರ್ತದೆ, ಅದು ಹೇಳ್ತದೆ ಇಷ್ಟಿದೆ ಅಂತ. ಹಾಗೆ ನಮ್ಮ ಜೀವನ ಹೋಗ್ತಿರ್ತದೆ. ನಮ್ಮ ಜೀವನದ ಮಹತ್ವ ಅದು ಕಾವ್ಯಗಳಲ್ಲಿ, ಸದ್ಗ್ರಂಥಗಳಲ್ಲಿ, ಶರಣರ ಸತ್ಸಂಗದಲ್ಲಿ, ಮಹಾನುಭಾವರ ಪರಿಸರದಲ್ಲಿ ಕಳೆಯುವಂಥ ಪ್ರಯತ್ನ ಮಾಡಿದಾಗ ನಾವು ಕೂಡ ಶರಣರಾಗ್ತೇವೆ. ಮನುಷ್ಯ ಜನ್ಮ ಅನ್ನೋದು ಬಹಳ ಅಪರೂಪವಾಗಿರ್ತಕ್ಕಂಥ, ಮತ್ತೆ ನಾವು ಮನುಷ್ಯರಾಗಿ ಬರ್ತೇವೆ ಅಂತ ಇಲ್ಲ. ಇದ್ದಾಗ, ಪಡೆದಾಗ ಅದನ್ನ ಮೌಲ್ಯವನ್ನ ಹೆಚ್ಚಿಸಿಕೊಳ್ಬೇಕು. ಒಂದು ಬಿದಿರಿನ ದಂಡ ಇರ್ತದೆ, ಅದರಲ್ಲಿರ್ತಕ್ಕಂಥ ತಿರುಳನ್ನ ನಾವು ತೆಗೆದು ಅಲ್ಲೊಂದು ಹೋಲು ಹಾಕಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ನಮ್ಮಲ್ಲಿ ಜ್ಞಾನ ಇದ್ರೆ ಅದನ್ನು ಬಳಸಿದ್ರೆ ಆ ಒಂದು ದಂಟಿನಿಂದ ಸುನಾದ ಅನ್ನುವಂಥದ್ದು ಹೊರಬರುತ್ತದೆ. ಹಾಗೆ ನಮ್ಮಲ್ಲಿಯೂ ಕೂಡ ಚೇತನ ಇದೆ, ನಮ್ಮ ಆತ್ಮದಲ್ಲಿಯೂ ಕೂಡ ದೇವನಿದ್ದಾನೆ. ಅದನ್ನು ಅರಿಯುವಂತಹ, ಅದನ್ನು ತಿಳಿಯುವಂತಹ ಒಂದು ಪ್ರಯತ್ನ ನಮ್ಮಲ್ಲಿ ಮಾಡಬೇಕು. ಒಂದು ಸೋರೆಕಾಯಿ ಇರ್ತದೆ, ಅದಕ್ಕೊಂದು ಹೋಲು ಹಾಕಿ
ಅದಕ್ಕೊಂದು ಕೋಲ್ ಅದರೊಳಗೆ ಸೇರಿಸಿ ಒಂದು ತಂತಿಯನ್ನು ಬಿಗಿದು ಅದನ್ನು ನುಡಿಸಿದರೆ ಆ ತಂತಿಯಲ್ಲಿ, ಆ ಸೋರೆಕಾಯಿಯಲ್ಲಿ, ಆ ಕೋಲಿನಲ್ಲಿ ಸುನಾದ. ಹಾಗೆ ನಮ್ಮಲ್ಲಿ ಕೂಡ ಅಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನ ದೇವ ನೀಡಿದಾನೆ. ನೋಡುವಂತಹ, ತಿಳಿಯುವಂತಹ, ಅನುಭವಿಸುವಂತಹ ದೃಷ್ಟಿ ನಮಗೆಲ್ಲ ಬರಬೇಕು, ಅದನ್ನು ತಿಳಿಬೇಕು. ದೇವನ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಅವನ ಕರುಣೆ, ಅವನ ಹಾರೈಕೆ ನಾವೆಲ್ಲ ನೆನಪಿಸಿಕೊಳ್ಬೇಕು. 4 ವೀಲರ್ ಕಾರ್ ಇರ್ತದೆ, ಊರು ಹೋಗೋ ಮುಂದೆ ಪಂಚರ್ ಆದರೆ ಪಂಚರ್ ಶಾಪ್ನಲ್ಲಿ ನಿಂತ್ಕೊಂಡು 10 ರೂಪಾಯಿ ಕೊಟ್ಟು ಪಂಚರ್ ತಿದ್ದಿಸಿ ಹವಾ ಹಾಕಿಸ್ತೇವೆ. ದೇವರು ಇಷ್ಟೆಲ್ಲ ದೇಹವನ್ನು ಹುಟ್ಟಿದಾನೆ, ಇಷ್ಟೆಲ್ಲ ಗಾಳಿಯನ್ನು ಹುಟ್ಟಿದಾನೆ, ಪಂಚಮಹಾಭೂತಗಳನ್ನು ನೀಡಿದಾನೆ. 9 ರಂಧ್ರಗಳು ಇದ್ರೂ ಕೂಡ ಎಲ್ಲಿಯೂ ಕೂಡ ಗಾಳಿ ಹೋಗಲಾರದಾಗೇನೆ, ಎಲ್ಲಿಯೂ ಕೂಡ ನಿಲ್ಲಲಾರದನ ಹಾಗೇನೆ ನಮಗೆಲ್ಲ ದೇವನ ಕರುಣೆ ಇದೆ. ದೇವರು ಒಂದು ನಿಮಿಷ ಅವನು ನೀಡುವಂತ ಕೃಪೆ, ಅವನು ನೀಡಿರ್ತಕ್ಕಂಥ ಪ್ರಸಾದ, 5 ನಿಮಿಷ ಗಾಳಿ ನಿಂತರೆ ನಾವು ಉಳಿದೇವೇನು? ಇಲ್ಲ. ನಾವೆಲ್ಲ ಸಂಡೇ ಅಂತ ಮಾಡ್ತೇವೆ, ಸಂಡೇ ರಜಾ, ಸಾಟರ್ಡೆ ಹಾಫ್ ಡೇ. ನಮಗಿವತ್ತು ಭಾಳ ರೆಸ್ಟ್ ಬೇಕಂತೇಳಿ ಮನೆಯಾಗಿತ್ತು ಏನೆಲ್ಲ ರುಚಿ ರುಚಿ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡ್ತೇವೆ. ದೇವರಿಗೆ ಸಾಕಪ್ಪ, ಇವತ್ತು ಸೂರ್ಯ ಬರಿಸೋದು ಸಾಕು, ಗಾಳಿ ನಿಲ್ಲಿಸೋದು ಸಾಕು, ಪಂಚಮಹಾಭೂತಗಳನ್ನು ನಿಲ್ಲಿಸಿದರೆ ನಾವೇನಾದರೂ ಬದುಕಲಿಕ್ಕೆ ಸಾಧ್ಯತೆ ಇದೆ ಏನು? ಇಲ್ಲ. ಇವತ್ತು ಇಷ್ಟೆಲ್ಲ ಪ್ರಕೃತಿಯನ್ನ ಉಪಯೋಗ ಮಾಡಿಕೊಂಡು, ಇಷ್ಟೆಲ್ಲ ನಿಸರ್ಗವನ್ನ ಉಪಯೋಗ ಮಾಡಿಕೊಂಡು ನಾವು ಕೂಡ ನಡೆದಿರ್ತಕ್ಕಂಥ ಮಹಾನುಭಾವರ ಹಾದಿಯಲ್ಲಿ ಹೋಗುವಂಥ ಪ್ರಯತ್ನವನ್ನ, ಅಂತಹ ಸಾಧನೆಯನ್ನ ಮಾಡುವಂಥ ಬದುಕು ನಮ್ದಾಗಬೇಕು. ಎಷ್ಟು ವರ್ಷ ಬದುಕಿದ್ವಿ, ಎಷ್ಟು ದಿನ ಬದುಕಿದ್ವಿ ಅನ್ನೋದು ಗೊತ್ತಲ್ಲ. ಹೇಗೆ ಬದುಕಿದ್ವಿ, ಯಾವುದಕ್ಕಾಗಿ ಜೀವನವನ್ನು ಕಳೆದಿವಿ ಎನ್ನುವಂಥ ಅರ್ಥವತ್ತಾಗಿರ್ತಕ್ಕಂಥ ಬದುಕಿದೆ, ಅದು ನಿಜವಾಗಿರ್ತಕ್ಕಂಥ ಬದುಕು. ಒಂದು ಹೂವು ಇರ್ತದೆ, ಬೆಳಗ್ಗೆ ಅರಳುತ್ತದೆ, ಮಧ್ಯಾಹ್ನ ಬಾಡುತ್ತದೆ, ಸಂಜೆಗೆ ಉದುರಿ ಹೋಗ್ತದೆ. ಒಂದೇ ದಿನ ಹುಟ್ಟಿ, ಒಂದೇ ದಿನ ಬಾಳಿ, ಒಂದೇ ದಿನ ಬದುಕಿದ್ರು ಕೂಡ ಆ ಹೂವು ಮತ್ತೊಬ್ಬರನ್ನ ಸಂತೋಷಗೊಳಿಸಿ, ಮತ್ತೊಬ್ಬರಿಗೆ ಸುವಾಸನೆಯನ್ನು ನೀಡಿ ತನ್ನ ಸಾರ್ಥಕವಾಗಿರ್ತಕ್ಕಂಥ ಜೀವನವನ್ನು ಕಳೆದು ಹೋಗ್ತದೆ. ಹಾಗೆ ನಾವೆಲ್ಲ ನಮ್ಮ ಮನೆಗೆ, ನಮ್ಮ ಪ್ರಪಂಚಕ್ಕೆ, ನಮ್ಮವರಿಗೆ ಮಾಡಿ ಹೋದರೆ ಸಾಲು. ಸಮಾಜಕ್ಕಾಗಿ,
ಬಡವರಿಗಾಗಿ, ನಮ್ಮ ಸಮೀಪದ ನೆರೆಹೊರ ಬದುಕಿಗೆ ಆದರ್ಶವಾಗಿರ್ತಕ್ಕಂಥ ಬದುಕನ್ನು ನಡೆಸಿದರೆ ನಾವು ಕೂಡ ಸತ್ಪುರುಷರು ಶರಣರಾಗಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥ ಮಾತನ್ನು ಹೇಳುವುದರ ಜೊತೆಗೆ ಬಸವಣ್ಣವರು ವಚನ ಬರೀತಾರೆ. ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಗೆಯ ಮಾಡುವಡೆ ಪಣ್ಣೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗನ ದೇವನ ಅರಿವಡೆ ಶರಣರ ಸಂಘವೇ ಮೊದಲು ಅನ್ನುವಂಥ ಮಾತನ್ನು ಬರೀತಾನೆ. ಒಬ್ಬ ಕುಂಬಾರವ ಒಂದು ಪಾತ್ರಗಳನ್ನು ಮಾಡಬೇಕಾದ್ರೆ ಆ ಪಾತ್ರಗಳಿಗೆ ಮುಖ್ಯವಾಗಿರ್ತಕ್ಕಂಥ ಬೇಕಾಗಿರೋದು ನೀರು, ಮಣ್ಣ, ಅದಕ್ಕೆ ಬೇಕಾಗಿರ್ತಕ್ಕಂಥ ಇದ್ದಲ್ಲಿ ಹೇಗೆ ಒಂದು ಪಾತ್ರೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಮಣ್ಣು ನೀರು ಎಷ್ಟು ಅವಶ್ಯವೋ ಮುಂದುವರೆದು ಹೇಳ್ತಾರೆ. ಅಕ್ಷರರಾವ ಬಂಗಾರದ ಆಭರಣಗಳನ್ನು ಮಾಡಬೇಕಾದ್ರೆ ಬಂಗಾರದ ಆಭರಣಗಳು ರೂಪಗಳು ಬೇರೆ ಬೇರೆ ಆಗಿರಬಹುದು. ಸ್ವರೂಪ ಬಂಗಾರ ಒಂದೇ, ಮಣ್ಣಿನ ಪಾತ್ರೆಗಳ ರೂಪ ಬೇರೆ ಬೇರೆ ಆಗಿರಬಹುದು, ಸ್ವರೂಪ ಒಂದೇ. ಶಿವನನ್ನ ಕಾಣಬೇಕಾದರೆ ನಿರಾಕಾರವಾಗಿರ್ತಕ್ಕಂಥ ದೇವನನ್ನ ಕಾಣಬೇಕಾದ್ರೆ ಗುರು ಮುಖ್ಯವಾಗಿ ಬೇಕು. ಆ ಗುರುವಿನಿಂದ ಜ್ಞಾನವನ್ನ, ಮನುಷ್ಯ ಜನ್ಮದ ಸಾರ್ಥಕತೆಯನ್ನ ನಾವೆಲ್ಲ ತಿಳಿದುಕೊಳ್ಬೇಕು. ಆ ಗುರುವಿನ ಸಾಮೀಪ್ಯ ನಮಗೆ ದೊರೆಯಬೇಕಾದರೆ ಅದಕ್ಕೆ ಶರಣರ ಸಂಘ ಅನ್ನುವಂಥದ್ದು, ಅನುಭವ ಅನ್ನುವಂಥದ್ದು ಅವಶ್ಯವಾಗಿ ಬೇಕು. ಆ ಅನುಭವವನ್ನು ಪಡೆದುಕೊಂಡಾಗ ನಿರಾಕಾರವಾಗಿರ್ತಕ್ಕಂಥ ದೇವನ ಸಾಕ್ಷಾತ್ಕಾರ ನಮಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ಅಂತಹ ಸಾಕ್ಷಾತ್ಕಾರವನ್ನು ನಾವೆಲ್ಲರೂ ಪಡೆಯುವಂತಹ, ನಾವೆಲ್ಲರೂ ಅನುಭವಿಸುವಂತಹ ವಿಚಾರಗಳು ನಮಗೆಲ್ಲ ಬೇಕು. ಇವತ್ತು ನಮ್ಮ ದೃಷ್ಟಿಗಳು ಹೇಗಾಗಿವೆ ಅಂತಂದರೆ, ನಾನು ನನ್ನ ಪ್ರಪಂಚ ಸುಖವಾಗಿ ಇದ್ದರೆ ಸಾಕು ಅನ್ನುವಂಥ ದಿನಮಾನದಲ್ಲಿ ನಾನಿದೆ. ನಮ್ಮ ಮನೆ ಬಾಜು ಒಂದು ಗುಡಿಸಲ ಇತ್ತು, ಗಾಳಿಗೇನೋ ಹಾರಿ ಬೆಂಕಿಗೆ ಆಹುತಿ ಆಗಿ ಹೋಯಿತು ಅಂತಂದರೆ ನಾವೆಲ್ಲ ಏನು ವಿಚಾರ ಮಾಡ್ತೇವೆ? ನಮ್ಮ ಮನೆ ಬಾಜು ದನಕರ, ಕಾರ, ನಮ್ಮ ಟ್ರ್ಯಾಕ್ಟರ್ ನಿಲ್ಸಕ ಜಾಗ ಆಗ್ತದಂತೆ. ಅವ ಬದುಕಿನಲ್ಲಿ ತನ್ನ ವಸ್ತುಗಳನ್ನು ಕಳೆದುಕೊಂಡ, ತನ್ನ ಗುಡಿಸಲನ್ನು ಕಳೆದುಕೊಂಡ, ಹೇಗೆ ಬದುಕ್ತಾನೆ ಅನ್ನುವಂಥ ಆಲೋಚನೆ, ವಿಚಾರಗಳು, ಈ ಬುದ್ಧಿಯ ವಿಚಾರಗಳು ನಮ್ಮಲ್ಲಿ ಮೈಗೂಡಿದಾಗ ನಾವು ಕೂಡ ಶರಣರು ಸತ್ಪುರುಷರಾಗಲಿಕ್ಕೆ ಬರ್ತದೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಅಂತಹ ಅಪರೂಪದ ಶರಣರು, ಮಹಾನುಭಾವರು ನಮ್ಮ ಮಧ್ಯದಲ್ಲಿ ಆಗಿರೋದು ಅನ್ನುವಂಥ ವಿಚಾರಗಳನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ನಮ್ಮ ಗುರುಗಳ
ಕಾಲದಿಂದಲೂ ನಾವೆಲ್ಲ ಮುತ್ತೈದೆಯರು ಉಡಿ ತುಂಬುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. 1,000, 5,000 ಸುಮಾರು ವರ್ಷಗಳ ಪರ್ಯಂತ ಈ ಸಮಾರಂಭ, ಈ ಸಂದರ್ಭ ನಾವೆಲ್ಲ ಪರಂಪರಾನುಗತವಾಗಿ ನಡೆಸಿಕೊಂಡು ಬಂದಿರುವುದು ಅತ್ಯಂತ ಸಂತೋಷದ ವಿಚಾರ. ಈ ತಾಯಂದಿರಲ್ಲಿ ಉಡಿ ತುಂಬುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಚೈತನ್ಯ ಇದೆ. 1994ರಲ್ಲಿ ನಮ್ಮ ಗುರುಗಳು ಇದ್ದಾಗ 5,000 ತಾಯಂದಿರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದರು. ಆವಾಗ ಮಠದ ಜಾಗ ಬೈಲ ಭಾಳ ಕಡಿಮೆ. ಮುಂದೆ ಬೇರೆ ಒಬ್ಬನ ರೈತನ ಜಮೀನಿತ್ತು. ಎಲ್ಲ ಹಿರಿಯರು ಸೇರಿ ಮಠದ ಜಾಗ ಸಾಲಂಗಿಲ್ಲ, ಅವಾಗ ಗೋಧಿ ಬಿತ್ತಾನ, ಅದನ್ನು ನಾವು ಹೊಲ ಉಪಯೋಗ ಮಾಡಿಕೊಂಡು ಲಾಸ್ಟಿಗೆ ಅವ್ರಿಗೇನು 2 ಎಕರೆ ಗೋಧಿಯನ್ನು ಕಟ್ಟಿ ಅಷ್ಟು ಗೋಧಿ ನಾವೆಲ್ಲರೂ ಕೂಡಿಸಿ ಅವನಿಗೆ ಕೊಡೋಣ ಅನ್ನುವಂಥ ಮಾತನ್ನು ಹಿರಿಯರು ವಿಚಾರ ಮಾಡಿದ್ರು. ಆವಾಗ ಕಾರ್ಯಕ್ರಮ ಆಯ್ತು ರೀ, ಉಪಯೋಗ ಮಾಡ್ಕೊಳ್ರಿ ಅಂತ ಅವನು ಅಂದ. ಕಾರ್ಯಕ್ರಮ ಆದ ಮರುದಿನ ಅವ ಅದನ್ನು ಹರಗಿದ. ಹರಗಿ ಮಳೆ ಆಗಲಾರ್ದ ಟೈಮ್ನಾಗ ಮಳೆ ಆಗ ಮತ್ತು ಗೋಧಿ ಬಿತ್ತಿದೆ, ಮತ್ತೆ ಬೆಳೆ ಬಂದ. ಹಿರಿಯರೆಲ್ಲ ನಾವು ಮಾತು ಕೊಟ್ಟಿದ್ದೀವಪ್ಪ, ಮಾತಿನ ಪ್ರಕಾರ ನೀವು ಗೋಧಿ ತಗೋ ಅಂತ ಹೇಳಿದ್ರು. ಇಲ್ರಿ, ಶರಣರು ನನಗೆ ಆಶೀರ್ವಾದ ಮಾಡ್ಯಾರ, ನಾನು 1 ಎಕರೆಗೆ 5 ಚೀಲ ಗೋಧಿ ಹಾಕಿತ್ತು, ನಾನು 2 ಎಕರೆಗೆ 10 ಚೀಲ ಗೋಧಿ ಹಾಕಿತ್ತು. ಮುತ್ತೈದೆಯರಿಗೆ ಉಡಿ ತುಂಬಿರ್ತಕ್ಕಂಥ ನನ್ನ ಹೊಲದೊಳಗೆ ಈ ವರ್ಷ 15 ಚೀಲ ಗೋಧಿ ಆಗೈತಿ. ನಿಮ್ಮ ಗೋಧಿ ಏನಂತ ತಾಯಂದಿರು ಕುಳಿತಿರುವಂತಹ, ಶರಣರ ಸಂಕಲ್ಪದಂತೆ ನಡೆದಿರುವಂತಹ ಕಾರ್ಯಗಳಿಗೆ ಅದು 100 ಮಡಿಯಾಗಿ ನಮಗೆ ಫಲವನ್ನು ನೀಡುತ್ತದೆ, ಆ ಶಕ್ತಿಯನ್ನು ತುಂಬುತ್ತದೆ ಅನ್ನುವಂಥ ವಿಶ್ವಾಸಗಳು ನಮ್ಮೆಲ್ಲರಿಗೂ ಆದರ್ಶವಾಗಿವೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಇವತ್ತು ಇಂತಹ ಸಂದರ್ಭದಲ್ಲಿ ಶರಣರ ತುಲಾಭಾರದ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದೆ. ಹುಬ್ಬಳ್ಳಿಯಲ್ಲಿ ಅಂಧನಾಥ ಮಕ್ಕಳ ದಾಸೋಹಕ್ಕಾಗಿ, ಶಿಕ್ಷಣಕ್ಕಾಗಿ ಈ ಒಂದು ತುಲಾಭಾರದ ಭಕ್ತಿ ಸೇವೆ ಸಂತರು ಸುಮಾರು 12-13 ಜನ ಮಹಾದಾನಿಗಳು ಇಲ್ಲಿ ತುಲಾಭಾರದ ಸೇವೆಯನ್ನು ಸಲ್ಲಿಸಿದ್ದೀರಿ. ಎಲ್ಲರ ಹೆಸರನ್ನು ಹೇಳಬೇಕಂದ್ರೆ ಸಮಯದ ಅಭಾವ ಇರೋದರಿಂದ ನಮ್ಮ ಶಾಸ್ತ್ರಿಗಳವರು ನಂತರ ಅವರ ಹೆಸರುಗಳನ್ನು ಓದ್ತಾರೆ. ಆ ಹೆಸರುಗಳ ತಕ್ಕಂತೆ ತಾವುಗಳೆಲ್ಲ ತುಲಾಭಾರವನ್ನು ನೆರವೇರಿಸಬೇಕು ಅನ್ನುವಂಥ ಮಾತನ್ನು ಹೇಳುವುದರ ಜೊತೆಗೆ ಸುಮಾರು 2 ವರ್ಷಗಳಿಂದ ನಮ್ಮ ಆಶ್ರಮದಲ್ಲಿ KS ಪಾಸಾಗಿ ಅನೇಕ ಸರ್ಕಾರಿ ಹುದ್ದೆಗಳಲ್ಲಿ 6 ಜನ ಅಂಧ ಮಕ್ಕಳು ಇವತ್ತು ಸರ್ಕಾರಿ ಸೌಮ್ಯದ
ಇಲಾಖೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತಂದರೆ ನಿಮ್ಮೆಲ್ಲರ ಕೊಟ್ಟಿರ್ತಕ್ಕಂಥ ದಾನ ಧರ್ಮದಿಂದ ಅನ್ನುವಂಥದ್ದನ್ನು ಸೇರಿಸ್ಕೊಳ್ಬೇಕು. ಹೋದ ವರ್ಷ ಮೇ ತಿಂಗಳಲ್ಲಿ ನಮ್ಮ ಅಂಧ ವಿದ್ಯಾರ್ಥಿ ಮಹದೇವ ಅಂತಿದ್ದಾನೆ. ನಾನು ಆಶ್ರಮದ ಪ್ರಾಂಗಣದಲ್ಲಿ ವಾಕಿಂಗ್ ಮಾಡ್ತಾ ಇದ್ದೆ. ಒಂದು ದಿವಸ ಬಂದ ಲಗ್ನ ಪತ್ರ ಕೊಟ್ಟ. ಯಾರೋ ನೀನು ಅಂದೆ. ಇಲ್ರಿ, ಒಂದು 3 ವರ್ಷದಿದ್ದಲ್ರಿ ಸರ, ನಾನಾ ಮಹದೇವ. ಯಾರು ಲಗ್ನ ಅಂದೆ. ಇಲ್ರಿ ಸರ್, ನಂದ ಅಂದೆ. ಅಲ್ಲೋ ನನಗೆ ಕಣ್ಣ ಕಾಣಂಗಿಲ್ಲ, ಮತ್ತು ಕನ್ಯೆ ಹಾಕಿ ಕೊಟ್ಟರು. ಇಲ್ಲ, ಅದನ್ನ ಆಶೀರ್ವಾದ ರೀ. ಇಲ್ಲಿ ಬಂದೆ. ಸುಮಾರು 5 ವರ್ಷಗಳ ಕಾಲ ನಾನು ವಿದ್ಯಾರ್ಥಿಯಾಗಿ ಅಭ್ಯಾಸ ಮಾಡಿದೆ. ಇವತ್ತು ದೊಡ್ಡಜ್ಜವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ, ಅನೇಕ ದಾನಿಗಳ ಉಪಕಾರದಿಂದ ನಾನಿವತ್ತು KVG ಬ್ಯಾಂಕಿನ ಮ್ಯಾನೇಜರ್ ಆಗಿದ್ರಿ ಅಂತ. ಅಲ್ಲೋ, ನೀನು KVG ಬ್ಯಾಂಕಿನ ಮ್ಯಾನೇಜರ್ ಆಗಿ ನಿಮ್ಮ ಮನೆಯವರು ಅಂತ ಕೇಳಿದ್ರು. ಇಲ್ಲ, ಅವರು ಬೆಳಗಾವದೊಳಗೆ ಕೋರ್ಟ್ನೊಳಗೆ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾರ್ರಿ ಅಂತ ಹೇಳಿರುವಂಥ ಹೆಂಡತಿ ಮುಂದಿನ ಜನಮಾನದಲ್ಲಿ. ಇಷ್ಟೆಲ್ಲ ಯಾಕೆ ಹೇಳ್ತೀನಿ ಅಂತಂದರೆ, ಅವರೆಲ್ಲ ಅಂಧನಾಥರು ಬದುಕನ್ನು ಕಟ್ಕೊಂಡಿದ್ದಾರೆ ಅಂತಂದರೆ ನಿಮ್ಮಂತಹ ದಾನಿಗಳಿಂದ ಅನ್ನೋವಂಥದ್ದನ್ನು ತಿಳ್ಕೊಳ್ಬೇಕು. ಮೊನ್ನೆ ತಾನೇ PUC ಕಾಲೇಜಿನ ಫಲಿತಾಂಶ ಬಂತು. ತಾವೆಲ್ಲ ನೋಡಿರ್ಬೋದು. ಬೆಳಗಾನೂರಿನಲ್ಲಿ ಆರ್ಟ್ಸ್ ಕಾಮರ್ಸ್ PU ಕಾಲೇಜ್ ಇದೆ. ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳು ಇರ್ತಕ್ಕಂಥದ್ದು. ಅಲ್ಲಿ ಸುಮಾರು ವಿದ್ಯಾರ್ಥಿಗಳು ಅಲ್ಲಿ ಅಧ್ಯಯನ ಮಾಡ್ತಾರೆ. ಗೀತಾ ಹೂಗಾರ್ ಅನ್ನುವಂಥ ಹುಡುಗಿ ನಮ್ಮ ಕಾಲೇಜಿನಲ್ಲಿ ಕಾಮರ್ಸ್ನೊಳಗೆ 98 ಮಾಡಿ ಜಿಲ್ಲಾಕ್ಕೆ ಫಸ್ಟ್ ಬಂದಾಳ. ರಾಜ್ಯಕ್ಕೆ 10ನೇ ರ್ಯಾಂಕ್ ಬಂದಾಳ. ಆ ಹುಡುಗಿ ಓದಿದ್ದು ನಮ್ಮ ವಸತಿ ನಿಲಯದಲ್ಲಿ ಎನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಮೊನ್ನೆ ಒಂದು ಹುಡುಗಿ ತಂದಿಲ್ಲ ತಾಯಿಲ್ಲ ಅಂತ್ರಿ. ಆಜೋಪನಾದ ನಂತರ ರಾತ್ರಿ 8 ಗಂಟೆಗೆ ಬಂದಾರ ಅವರು. ಯಾಕಂತ ಬಂದಿತ್ತಿ ಅಂದಿಲ್ಲ, ನಮ್ಮ ಮೊಮ್ಮಗಳಿಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಬಂದಿತ್ತು. ಮತ್ತು ಯಾರು ಇಲ್ಲ, ಅವ್ರಿಗೆ ಅಪ್ಪನಿಲ್ಲ ಅಮ್ಮನಿಲ್ಲ, ನಾನ ತೊಗೊಂಡು ಬಿಡಕ್ಕೆ ಬಂದಿದ್ದೆ ಅಂದ. ಆಯಿತು, ಹೋಗು, ಬೆಳಗ್ಗೆ ಬಾ, ಹೊತ್ತಾಗೈತಿ, ಪ್ರಿನ್ಸಿಪಾಲ್ಗಳಲ್ಲಿ ಬೆಳಗ್ಗೆ ಸಿಗ್ತಾರೆ. ಅಂಥ ಮಕ್ಕಳಿಗೆಲ್ಲ ನಮ್ಮ ಸಂಸ್ಥೆಯಿಂದ ಉಚಿತವಾಗಿರ್ತಕ್ಕಂಥ ಶಿಕ್ಷಣ, ವಸತಿ ದಾಸೋಹವನ್ನು ನೀಡ್ತೇವೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಇಂಥವರು ಕೋವಿಡ್ನಲ್ಲಿ ತಂದೆ ತಾಯಿ ತೀರ್ಕೊಂಡವ್ರ ಮಕ್ಕಳು ಒಂದು 8-10 ಜನ ಹುಡುಗರಲ್ಲ. ಅವ್ರ ಹಬ್ಬನೂ ಅಲ್ಲೇ ಮಾಡ್ತಾರೆ, ಹರಿದಿನ ಅಲ್ಲೇ ಮಾಡ್ತಾರೆ. ಸುಟ್ಟಿ ಒಳಗೆ ಎಲ್ಲ ಮಕ್ಕಳು ಹೋದ್ರೆ ಆ ಮಕ್ಕಳಿಗೆ ಹೋಗಕ್ಕೆ ಅವಕಾಶ ಇರೋದಿಲ್ಲ. ಆ ಮಕ್ಕಳಿಗೆಲ್ಲ ಸ್ವಲ್ಪ ಬೇರೆ ಬೇರೆ ವಾತಾವರಣಗಳು, ಅವರಿಗೆಲ್ಲ ಸಂತೋಷವಾಗಿರಬೇಕಂತೇಳಿ ಬೇಸಿಗೆ ಸಂದರ್ಭದಲ್ಲಿ 10 ದಿನಗಳ ಕಾಲ ಅವರಿಗೆ ಪ್ರವಾಸವನ್ನು ಕೂಡ ಮಾಡಿಸಿದ್ದೇವೆ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಒಟ್ಟಾರೆಯಾಗಿ ಮಠಗಳಾಗಲಿ, ಕ್ಷೇತ್ರಗಳಾಗಲಿ, ಆಶ್ರಮಗಳಾಗಲಿ, ಸಂಘ ಸಂಸ್ಥೆಗಳಾಗಲಿ, ಅದು ಸಮಾಜ ಪರ, ಜನಪರ, ಬಡವರ ಪರ, ಬಡ ವಿದ್ಯಾರ್ಥಿಗಳ ಪರ ಮಾಡಿದಾಗ ಮಾತ್ರ ಇವತ್ತು ನಮ್ಮ ದೇಶ, ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಬೆಳೆಯಲಿಕ್ಕೆ ಅವಕಾಶವಾಗ್ತದೆ. ಎಲ್ಲ ಕಾರ್ಯಗಳಿಗೆ ತಮ್ಮೆಲ್ಲರ ಪ್ರೀತಿ,
ತಮ್ಮೆಲ್ಲರ ಭಕ್ತಿ, ತಮ್ಮೆಲ್ಲರ ಸಂಕಲ್ಪ, ಅಜ್ಜನ ಹಾರೈಕೆ, ಅಜ್ಜನ ಕೃಪಾ ಕಟಾಕ್ಷದಿಂದ ಇಷ್ಟೆಲ್ಲ ಕಾರ್ಯಗಳು ನಡೀತಾ ಇವೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಇಂತಹ ಸಮಾರಂಭಕ್ಕೆ ನಮ್ಮ ಬೋಳುಟಿಗೆಯ ಸಿದ್ದೇಶ್ವರ ಶಾಸ್ತ್ರಿಗಳವರು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ತಮ್ಮ ಅನುಭವವನ್ನು ನೀಡಿ ನಮ್ಮೆಲ್ಲರನ್ನು ಸಂತೋಷಪಡಿಸಿದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಹೇಳ್ತಾ, ಹಾಗೆಯೇ ಪುಣ್ಯಾಶ್ರಮದ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಒಂದರಿ ವಿರೂಪಾಕ್ಷ ಗವಾಯಿಗಳವರು ಪುಟ್ಟರಾಜ ಕವಿ ಗವಾಯಿಗಳವರ ಶಿಷ್ಯರಾಗಿ ಅವರ ಸೇವೆಯಲ್ಲಿ ಇಟ್ಟುಕೊಂಡು ಸಂಗೀತ, ವಚನ ಸಂಗೀತ, ಶಾಸ್ತ್ರೀಯ ಸಂಗೀತ ಅಧ್ಯಯನವನ್ನು ಮಾಡೋದ್ರ ಮೂಲಕವಾಗಿ ಸಂಗೀತ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿ ನೀಡಿರುವಂಥ ಶಿವಲಿಂಗಯ್ಯ ಶಾಸ್ತ್ರಿಗಳವರಿಗೆ, ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರ್ತಕ್ಕಂಥ ಬಸವರಾಜ್ ಅಮಾತಿಯವರಿಗೆ, ಹಾಗೆಯೇ ನಮ್ಮ ವೀರಶೈವ ವಿದ್ಯಾವರ್ಧಕದ ಸಂಘದವರು ಪ್ರತಿ ವರ್ಷ ಈ ಬಸವಭವನವನ್ನು ಉಚಿತವಾಗಿ ಶರಣರ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ. ಆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಉಪಾಧ್ಯಕ್ಷರಿಗೆ ಪೂಜ್ಯರ ಕೃಪೆ ಸದಾ ಇರಲಿ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಇಷ್ಟೆಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆಯಬೇಕಾದರೆ ದಾಸೋಹಕ್ಕಾಗಿ, ಸಮಾರಂಭಕ್ಕಾಗಿ, ಈ ಕಾರ್ಯಕ್ರಮದ ಒಂದು ಯಶಸ್ವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ದಾನಿಗಳಿಗೆ, ಪರೋಕ್ಷವಾಗಿ ಅಪರೋಕ್ಷವಾಗಿ ಸೇವೆ ಸಲ್ಲಿಸತಕ್ಕಂಥ ಮಹನೀಯರಿಗೆ ಪರಮ ಪೂಜ್ಯರ ಕೃಪೆ ಸದಾ ಇರಲಿ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ, ನಾವು ಆರಂಭದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಭಾಳಷ್ಟು ನಮಗೆ ಭಯ ಅನ್ನಿಸ್ತಿತ್ತು, ಎಲ್ಲಿ ಮಾಡೋದು, ಹೆಂಗೆ ಮಾಡೋದು ಅಂತ. ಆಗಿನ ಕಾಲದಲ್ಲಿ ಶ್ರೀಮಠದ ಭಕ್ತರಾಗಿರ್ತಕ್ಕಂಥ, ತಂದೆಯ ಸ್ವರೂಪರಾಗಿರ್ತಕ್ಕಂಥ ಅಲ್ಲ ವೀರಭದ್ರಪ್ಪನವರು, ನೀವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡಿದರೆ ಬಸವಭವನ ನಾವು ಆ ಸಂಘದೊಳಗೆ ಅಧ್ಯಕ್ಷರು ಇರಲಿ ಇಲ್ಲದ ಇರಲಿ ಅಂದರೆ ರೆಸಲ್ಯೂಷನ್ ಪಾಸ್ ಮಾಡಿ ನಿರಂತರವಾಗಿ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಅಣಿ ಮಾಡಿಕೊಡುತ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮದ ಮುಂಚೂಣಿಯಲ್ಲೂ ಕೂಡ ಅಪ್ಪಾಜಿಯವರ, ಅವ್ವಾಜಿಯವರ, ಅವರ ಮನೆತನದ ಎಲ್ಲ ಹಿರಿಯರ, ಎಲ್ಲ ಗುರು ಹಿರಿಯರ ಒಂದು ಸೇವೆ ಇಲ್ಲಿ ಸ್ಮರಿಸುವಂಥದ್ದು ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಒಟ್ಟಾರೆಯಾಗಿ ಮನುಷ್ಯ ಬೆಳೆದ ಮೇಲೆ, ಎತ್ತರ ಸ್ಥಾನಕ್ಕೆ ಹೋದ ಮೇಲೆ ಹಿಂದಿನದನ್ನು ನೆನಪಿಸಿಕೊಳ್ಳೋದು ಮರಿಬಾರದು. ಒಬ್ಬ ಮನುಷ್ಯ ಎತ್ತರ ಸ್ಥಾನಕ್ಕೆ ಹೋಗಬೇಕಾದ್ರೆ, ಆ ಎತ್ತರಕ್ಕೆ ಮುಟ್ಟಬೇಕಾದ್ರೆ ಹಿಂದೆ ಮಾಡಿರ್ತಕ್ಕಂಥ, ಸೇವೆ ಸಲ್ಲಿರ್ತಕ್ಕಂಥ ಎಲ್ಲ ಮಹನೀಯರ, ಎಲ್ಲ ಸದ್ಭಕ್ತರ ಸೇವೆಯನ್ನು ನಾವು ಸದಾ ಸ್ಮರಿಸಬೇಕಾಗ್ತದೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಒಟ್ಟಾರೆಯಾಗಿ ಬಳ್ಳಾರಿಯ ಶರಣರ ಬಳಗ ಏನೇ ಕಾರ್ಯಕ್ರಮಗಳನ್ನು ಮಾಡಿ ಆ ಕಾರ್ಯಕ್ರಮದಲ್ಲಿ ಒಂದು ಅಚ್ಚುಕಟ್ಟತೆ ಇರ್ತದೆ, ಒಂದು ಒಕ್ಕೂಟ ಇರ್ತದೆ, ಒಂದು ಸೌಹಾರ್ದತೆ ಇರ್ತದೆ. ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಅಜ್ಜನ ಸೇವೆಯನ್ನು ಹೇಗೆ ಮಾಡ್ತಾರೆ ಅಂತಂದರೆ, ಅಣ್ಣ ತಮ್ಮಂದಿರಂತೆ, ಗೆಳೆಯರಂತೆ, ಸ್ನೇಹಿತರಂತೆ ಎಲ್ಲರನ್ನು ಬೆರೆಸಿಕೊಂಡು ಒಂದು ಬಳಗವನ್ನು ಕಟ್ಟಿಕೊಂಡು
ಸೇವೆಯನ್ನು ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರ ಸೇವೆ ಅಜ್ಜನಿಗೆ ಸಲ್ಲಿ, ನಿಮ್ಮೆಲ್ಲರಿಗೆ ಅಜ್ಜನ ಕೃಪೆ ನಿರಂತರವಾಗಿ ಇರಲಿ ಎನ್ನುವ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಲು, ಇದರ ಜೊತೆಗೆ ಮುತ್ತೈದೆಯರು ಉಡಿ ತುಂಬುವಂಥ ಕಾರ್ಯಕ್ರಮ ಸಂದರ್ಭದಲ್ಲಿ ಇವತ್ತು ಏನಾದರೂ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯ ಆಗಬೇಕು ಅಂತ ದೃಷ್ಟಿಯಿಂದ ಪ್ರತಿ ವರ್ಷ ಉಚಿತವಾಗಿರ್ತಕ್ಕಂಥ ನೇತ್ರ ಶಸ್ತ್ರಚಿಕಿತ್ಸಾ ಸಮಾರಂಭ ಕಾರ್ಯಕ್ರಮ ನಡೀತದೆ. ಇವತ್ತು ಎಷ್ಟೋ ಅಂಧರಿಗೆ, ಕಣ್ಣು ಕಾಣಲೇ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳಷ್ಟು ರೊಕ್ಕ ಕೊಟ್ಟು ತೋರಿಸ್ಕೊಳ್ಳೋದೊಂದು ಕಷ್ಟ. ಅಂಥವರಿಗೆ ಸಹಾಯ ಆಗಲಿ, ಅಂಥವರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಇವತ್ತು ಪ್ರತಿ ವರ್ಷ ಕಣ್ಣಿನ ಕ್ಯಾಂಪನ್ನು ಮಾಡ್ತಾ ಇದ್ದಾರೆ. ಆ ಕ್ಯಾಂಪಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸತಕ್ಕಂಥ ಸುನೀಲ್ ರಾವ್ರವರಿರ್ಬೋದು, ಅವರೆಲ್ಲ ಸಂಘಟಕರಿರ್ಬೋದು ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಹಾಗೆಯೇ ಶರಣರ ಕೃಪೆಯಿಂದ, ನಮ್ಮ ಗುರುಗಳ ಕೃಪೆಯಿಂದ ಶರಣತ್ವವನ್ನು, ಒಂದು ದಿವ್ಯ ಶಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಗಂಗಮ್ಮ ತಾಯಿಯವರು, ಅವರು ಓಬಳಾಪುರದಲ್ಲಿ, ಸಿದ್ದಾಪುರದಲ್ಲಿ ತಮ್ಮ ಜೀವಿತಾವಧಿಯಲ್ಲಿ ಶರಣರ ಸೇವೆಯಲ್ಲಿ, ಶರಣರ ಒಡನಾಟದಿಂದ ಶರಣತ್ವವನ್ನು ಪಡೆದವರು. ಶರಣರಿಗೆ ಪರಿಚಯ ಮಾಡಿಸಿದವರು ನಮ್ಮ ಪಾಲ್ತು ಮಲ್ಲಿಕಾರ್ಜುನ ದಣಿಯವರು. ಶರಣರ ಸಹವಾಸ ತೊರೆಯಬೇಕಾದರೆ ಅವರ ಸೇವೆ ಬಹಳ ದೊಡ್ಡದು. ಅಂತಹ ಶಿವಶರಣೆಯಾಗಿರ್ತಕ್ಕಂಥ ಓಬಳಾಪುರದ ಗಂಗಮ್ಮ ತಾಯಿಯವರ ಪುಣ್ಯ ಸ್ಮರಣೋತ್ಸವ 30ನೇ ತಾರೀಕು ನಡೀತದೆ. 26ರಿಂದ ಬಳ್ಳಾರಿಯ ಶ್ರೀಮಠದಲ್ಲಿ ಅಮ್ಮನ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ 5 ದಿನಗಳ ಕಾಲ ಶರಣರ ಚರಿತಾಮೃತ ಅನ್ನುವಂಥ ಪ್ರವಚನ ನಡೀತದೆ. ಆ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸ್ರಿ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಒಟ್ಟಾರೆಯಾಗಿ ಬಹಳಷ್ಟು ಜನ ಸದ್ಭಕ್ತರು ತಾವೆಲ್ಲರೂ ಇಲ್ಲಿ ಸೇರಿದ್ದೀರಿ. ನಿಜವಾಗಿ ಕೂಡ ತಮ್ಮ ಪ್ರೀತಿ, ತಮ್ಮ ವಾತ್ಸಲ್ಯವನ್ನು ನೋಡಿದರೆ, ತಮ್ಮ ಹೃದಯ ಶ್ರೀಮಂತಿಕೆ ನೋಡಿದರೆ ಅಜ್ಜ ಎಲ್ಲಿ ಕಾಣ್ತಾನೆ ಅಂತಂದರೆ ನಿಮ್ಮೆಲ್ಲರ ಭಕ್ತಿಯ ವಾತಾವರಣದಲ್ಲಿ, ನಿಮ್ಮೆಲ್ಲರ ಭಕ್ತಿಯ ಪ್ರೀತಿಯಲ್ಲಿ ಅಜ್ಜ ಕಾಣ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾ, ತಮ್ಮೆಲ್ಲರೂ ಒಳ್ಳೆಯದಾಗಿ ಹಾರೈಸಿ 12